ನ್ಯೂಸ್ ಟಾಪ್ 9 ಗೆ ಸ್ವಾಗತ. ನಾನು ಸುಕನ್ಯಾ. ಸಾಹುಕಾರ್ ಸಿಡಿ ಬಗ್ಗೆ ಹಾಲಿ ಸಚಿವರು ಕೊಟ್ಟ ಸ್ಫೋಟಕ ಸುಳಿವೇನು? 5 ಕೋಟಿ ಡೀಲ್ ಎಂದ ದಳಪತಿಗೆ ಕಲ್ಲಹಳ್ಳಿ ಕೊಟ್ಟ ತಿರುಗೇಟೇನು? ತಿಮ್ಲಾಪುರ ಗ್ರಾಮಸ್ಥರಿಗೆ ರಾಮಾಚಾರಿ ಕೊಟ್ಟ ಅಭಯ ಏನು? ಸದನದಲ್ಲಿ ರಾಜಾಹುಲಿ ವಿರುದ್ಧ ತಿರುಗಿ ಬಿದ್ದಿದ್ದು ಹೇಗೆ ಶಾಸಕ ಯತ್ನಾಳ್? ರಾಕಿಂಗ್ ಸ್ಟಾರ್ ಯಶ್ ಪೋಷಕರಿಗೂ ತಿಮ್ಲಾಪುರ ಗ್ರಾಮಸ್ಥರಿಗೂ ಜಗಳ ನಡೆದಿದೆಯಾಕೆ? ಯಾವುದೇ ಕಾರಣಕ್ಕೂ ಜಮೀನು ಬಿಟ್ಟುಕೊಡಲ್ಲ ಎಂದು ಸ್ಥಳೀಯರು ಪಟ್ಟು ಹಿಡಿದಿದ್ದೇಕೆ? ಸ್ವಗ್ರಾಮದ ಜನರಿಗೆ ಯಶ್ ಕೊಟ್ಟ ಅಭಯ ಏನು? ನೋಡೋಣ. ರಾಂಗ್ ಆದ ರಾಕಿ ನ್ಯೂಸ್ ಟಾಪ್ 9 ನಲ್ಲಿ. ನಟ ಯಶ್ ತಂದೆ ತಾಯಿ ಗ್ರಾಮಸ್ಥರ ನಡುವೆ ಫಾರ್ಮ್ ಹೌಸ್ಗೆ ರಸ್ತೆ ನಿರ್ಮಿಸುವ ವಿಚಾರವಾಗಿ ಗಲಾಟೆ ನಡೆದಿದೆ. ಹಾಸನ ತಾಲೂಕಿನ ಫಾರ್ಮ್ ಹೌಸ್ ಬಳಿ ಯಶ್ ತಂದೆ ಅರುಣ್ ಕುಮಾರ್ ತಾಯಿ ಪುಷ್ಪ ಕೆಲಸ ಮಾಡಿಸುತ್ತಿದ್ರು. ಈ ವೇಳೆ ಕೆಲಸ ಮಾಡಿಸದಂತೆ ಗ್ರಾಮಸ್ಥರು ಯಶ್ ಅಭಿಮಾನಿಗಳು ಕೈಕೈ ಮಿಲಾಯಿಸಿದ್ದು, ಬಳಿಕ ದುದ್ದ ಪೊಲೀಸರ ಮಧ್ಯಸ್ಥಿಕೆಯಿಂದ ಸಮಸ್ಯೆ ಬಗೆಹರಿದಿದೆ. ತಂದೆ ತಾಯಿ ಗ್ರಾಮಸ್ಥರ ನಡುವೆ ಗಲಾಟೆ ವಿಚಾರಕ್ಕೆ ದುದ್ದ ಪೊಲೀಸ್ ಠಾಣೆಗೆ ನಟ ಯಶ್ ಭೇಟಿ ನೀಡಿದ್ರು. ಬಳಿಕ ಮಾತನಾಡಿದವರು, ರಸ್ತೆ ವಿವಾದ 1.5 ವರ್ಷದ ಹಿಂದೆಯೇ ಮುಗ್ದಿದ್ದು, ಹೀಗೆಲ್ಲ ಬಣ್ಣ ಕಟ್ತಾರೆ, ನೀವು ನಂಬುದಕ್ಕೆ ಹೋಗಬೇಡಿ ಅಂತ ಠಾಣೆ ಬಳಿ ಹೇಳಿದ್ರು. ತಂದೆ ತಾಯಿಗೆ ಮಾತಾಡಿದ್ರೆ ಇಮೇಜ್ ಎಂದು ಕೂರಲಾಗಲ್ಲ, ಬಡವರಿಗೆ ಸ್ಕೂಲ್ ನಿರ್ಮಿಸ್ತಾರಾ, ಬೇಕಿದ್ರೆ ಕೇಳಲಿ, ನಾವೇ 10 ಎಕರೆ ಜಮೀನು ಕೊಡ್ತೇವೆ ಅಂತ ಘಟನೆ ಸಂಬಂಧ ಬೇಸರ ವ್ಯಕ್ತಪಡಿಸಿದ್ರು. ರಾಕಿಂಗ್ ಸ್ಟಾರ್ ಯಶ್ ಫಾರ್ಮ್ ಹೌಸ್ ಬಳಿ ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ. ಫಾರ್ಮ್ ಹೌಸ್ಗೆ ರಸ್ತೆ ನಿರ್ಮಾಣ ವಿಚಾರವಾಗಿ ಗ್ರಾಮಸ್ಥರು ಹಾಗೂ ಯಶ್ ತಂದೆ ತಾಯಿ ನಡುವೆ ಗಲಾಟೆ ನಡೆದಿದ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ ಹಾಸನ ತಾಲೂಕಿನ ತಿಮ್ಲಾಪುರದಲ್ಲಿರುವ ಫಾರ್ಮ್ ಹೌಸ್ ಬಳಿ ಭದ್ರತೆ ಕಲ್ಪಿಸಲಾಗಿದೆ. ಯಾವುದೇ ಕಾರಣಕ್ಕೂ ನಮ್ಮ ಜಮೀನಿನ ಮೇಲೆ ರಸ್ತೆ ನಿರ್ಮಿಸಲು ಅವಕಾಶ ಕೊಡಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ತಿಮ್ಲಾಪುರದ ಜಮೀನಿನ ಮಾಲೀಕರಾದ ಕೃಷ್ಣೇಗೌಡ, ಸಿದ್ದರಾಮು TV9ಗೆ ಪ್ರತಿಕ್ರಿಯಿಸಿದ್ದು, ನಮ್ಮನ್ನ ಕೇಳದೆ ಜಮೀನಿನ ಮೇಲೆ ರಸ್ತೆ ನಿರ್ಮಿಸಲಾಗ್ತಿದೆ, ನಮ್ಗಿರೋದೇ 2 ಎಕರೆ ಜಮೀನು, ಇದೀಗ ಅದನ್ನ ಕಳ್ಕೊಂಡ್ರೆ ಏನ್ ಮಾಡೋಣ ಎಂದು ಪ್ರಶ್ನಿಸಿದ್ದಾರೆ. ಅಲ್ಲದೆ ನಮ್ಮ ಜಮೀನಿನಲ್ಲಿ ಅವರು ರಸ್ತೆ ನಿರ್ಮಿಸುವುದಾದ್ರೆ ಅವರು ರಸ್ತೆಗೆ ಬಳಸಿಕೊಂಡಷ್ಟು ಭೂಮಿಯನ್ನ ಅವರ ಜಮೀನಿನಲ್ಲಿ ನಮಗೆ ನೀಡಲಿ ಎಂದು ಆಗ್ರಹಿಸಿದ್ದಾರೆ. ಹಾಸನ ತಾಲೂಕಿನ ತಿಮ್ಮಲಾಪುರ ಗ್ರಾಮದಲ್ಲಿ ಸುಮಾರು 50 ಎಕರೆ ವಿಸ್ತೀರ್ಣದಲ್ಲಿ ಯಶ್ ಫಾರ್ಮ್ ಹೌಸ್ ಇದ್ದು, ರಸ್ತೆ ನಿರ್ಮಾಣ ವಿಚಾರದಲ್ಲಿ ಗಲಾಟೆಯಾಗಿದೆ. ಫಾರ್ಮ್ ಹೌಸ್ಗೆ ಹೊಸದಾಗಿ ರೈತರ ಜಮೀನಿನ ಮೇಲೆ ರಸ್ತೆ ನಿರ್ಮಾಣ ಮಾಡಲಾಗ್ತಿದೆ ಅಂತ ಆರೋಪಿಸಲಾಗಿದ್ದು, ಸ್ಥಳೀಯರು ಹಾಗೂ ಯಶ್ ಪೋಷಕರ ನಡುವೆ ಗಲಾಟೆ ನಡೆದಿದೆ. ಈಶಾನ್ಯ ಮೂಲೆಯಲ್ಲಿ ರಸ್ತೆ ಮಾಡಿದ್ರೆ ರಾಜಯೋಗ ಎಂದು ರಸ್ತೆ ನಿರ್ಮಿಸಲು ಯತ್ನಿಸುತ್ತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಪೊಲೀಸ್ ಠಾಣೆ ಬದಲು ಯಶ್ ನಮ್ಮೊಟ್ಟಿಗೆ ಚರ್ಚಿಸಿದ್ರೆ ಈ ರೀತಿ ಸಮಸ್ಯೆ ಆಗ್ತಿರ್ಲಿಲ್ಲ ಎಂದು ತಿಮ್ಮಲಾಪುರ ಗ್ರಾಮಸ್ಥರು ಹೇಳಿದ್ದಾರೆ. ಯಶ್ ಬಗ್ಗೆ ನಮಗೆ ಅಭಿಮಾನವೂ ಇದೆ, ಗೌರವವೂ ಇದೆ. ಆದ್ರೆ ಅವರು ಈಗ ಯಾಕೆ ಈ ತರ ಮಾಡ್ತಿದ್ದಾರೋ ಗೊತ್ತಿಲ್ಲ. ಅವರಿಗೆ ಗೌರವ ಕೊಟ್ಟು 1.5 ವರ್ಷದ ಹಿಂದೆ ರಸ್ತೆಗೆ ಜಾಗ ಕೊಟ್ಟಿದ್ದೇವೆ. ಈಗ ಮತ್ತೆ ರೈತರ ಜಮೀನಿನಲ್ಲಿ ರಸ್ತೆ ಬೇಕು ಅಂತ ಹೇಳ್ತಿದ್ದಾರೆ. ಅವರಿಗೆ ವಿಷಯ ಗೊತ್ತಿದೆಯೋ ಇಲ್ವೋ ಅಂತ ತಿಮ್ಮಲಾಪುರ ಗ್ರಾಮಸ್ಥರು ತಿಳಿಸಿದ್ದಾರೆ. ನಟ ಯಶ್ ಫಾರ್ಮ್ ಹೌಸ್ಗೆ ರಸ್ತೆ ನಿರ್ಮಾಣ ವಿವಾದ ವಿಚಾರಕ್ಕೆ TV9ಗೆ ನಟ ಯಶ್ ಪ್ರತಿಕ್ರಿಯೆ ನೀಡಿದ್ದು, ಯಾರೂ ಭಯ ಪಡುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ನನಗೂ ಇಲ್ಲಿ ಮಾಹಿತಿಯ ಕೊರತೆ ಇದೆ, ಆದರೆ ಯಶ್ ಇಂದ ಯಾವುದೇ ಮೋಸ ಆಗಲ್ಲ ಎಂದು ಭರವಸೆ ನೀಡ್ತೇನೆ. ತಾಯಿ ಊರಿನಲ್ಲಿ ಜಾಗ ಮಾಡಬೇಕೆಂಬ ಆಸೆ ಇತ್ತು, ಹೀಗಾಗಿ ನಾವು ಅಲ್ಲಿ ಜಾಗವನ್ನ ಖರೀದಿಸಿದ್ದೇವೆ. ಆ ಜಾಗದ ನಕ್ಷೆಯೆಲ್ಲ ತೆಗೆಸಿ ಪರಿಶೀಲಿಸಿದ್ದೇವೆ ಎಂದು TV9ಗೆ ಯಶ್ ಪ್ರತಿಕ್ರಿಯಿಸಿದ್ದಾರೆ. ನನಗೆ ನಿನ್ನೆ ಕೋಪ ಬಂದಿತ್ತು, ಅದಕ್ಕೆ ಹಾಗೆ ಮಾತನಾಡಿದೆ ಅಂತ ಯಶ್ ಸ್ಪಷ್ಟಪಡಿಸಿದ್ದಾರೆ. ಅಲ್ಲಿ ವ್ಯವಸಾಯ ಮಾಡಬೇಕೆಂಬುದು ನನ್ನ ಉದ್ದೇಶ. ಅದಕ್ಕೂ ಮೊದಲು ಬಂದೋಬಸ್ತ್ ಮಾಡಿಕೊಳ್ಳಲು ಕಾಂಪೌಂಡ್ ಹಾಕ್ತಿದ್ದೇವೆ. ಅಲ್ಲದೆ ಕಾಂಪೌಂಡ್ ಒಳಗೆ ಗಂಧದ ಮರಗಳಿವೆ, ಕಳ್ಳತನವಾಗಿತ್ತು. ಕಾಡು ಪ್ರಾಣಿಗಳ ಬೇಟೆಗೆ ಕೆಲವರು ಬರ್ತಾರೆ, ಹೀಗಾಗಿ ಜಮೀನಿಗೆ ಕಾಂಪೌಂಡ್ ನಿರ್ಮಿಸುತ್ತಿದ್ದೇವೆ. ಇನ್ನೊಬ್ಬರ ಜಾಗದಲ್ಲಿ ರಸ್ತೆ ಮಾಡಿಕೊಳ್ಳುವ ಆಸೆ ನನಗಿಲ್ಲ. ಅಲ್ಲಿಯ ಜನರು ಭಯ ಪಡುವ ಅಗತ್ಯವಿಲ್ಲ. ಅವರು ನನಗೆ ಮೊದಲು ರಸ್ತೆ ಬಿಟ್ಟು ಕೊಟ್ಟಿರುವುದು ನಿಜ ಅಂತ ಯಶ್ ತಿಳಿಸಿದ್ದಾರೆ. ಎಲ್ಲದಕ್ಕೂ ನಾನೇ ಅಲ್ಲಿ ಹೋಗಿ ನಿಂತು ಮಾಡಲು ಆಗಲ್ಲ. ಯಶ್ ಮೇಲೆ ನಂಬಿಕೆ ಇಡಿ, ನನಗೆ ದುರಾಸೆ ಇಲ್ಲ ಅಂತ TV9ಗೆ ಯಶ್ ಹೇಳಿದ್ದಾರೆ. ಯಶ್ ಅಲ್ಲಿಗೆ ಬಂದ್ರೆ ಅವರಿಗೆ ಸಹಾಯವಾಗಬೇಕು. ಅವರಿಗೆ ನನ್ನಿಂದ ಯಾವುದೇ ತೊಂದರೆ ಆಗುವುದಿಲ್ಲ. ತಪ್ಪು ನನ್ನ ತಂದೆ ತಾಯಿಯದ್ದು ಇರಬಹುದು, ಅವರು ಹಳ್ಳಿಯವರ ರೀತಿಯೇ ಮಾತನಾಡ್ತಾರೆ. ನಮ್ಮ ತಾಯಿಯವರು ದುಡುಕಿರಬಹುದು. ಇದು ನನ್ನ ಕಡೆಯ ಪ್ರಯತ್ನ. ಎಲ್ಲರೂ ತಾಳ್ಮೆಯಿಂದ ಕಾಯಬೇಕು. ನಾನು ನ್ಯಾಯವಾಗಿ ನಡೆದುಕೊಳ್ತೇನೆ ಎಂದು ಯಶ್ ಹೇಳಿದ್ದಾರೆ. ಸಿಡಿ ಸ್ಫೋಟದ ಬಗ್ಗೆ ಬಾಲಚಂದ್ರ ಸಿಡಿಸಿದ ಬಾಂಬ್ ಏನು? ಷಡ್ಯಂತ್ರದ ವಿರುದ್ಧ ಸಾಹುಕಾರ್ ಕಾನೂನು ಸಮರ ಹೇಗಿದೆ? ಕುಮಾರಸ್ವಾಮಿಗೆ ದಿನೇಶ್ ಕಲ್ಲಹಳ್ಳಿ ಕೊಟ್ಟ ತಿರುಗೇಟು ಏನು? ನೋಡೋಣ ಸಿಡಿ ಬಾಂಬ್ ನ್ಯೂಸ್ ಟಾಪ್ 9 ನಲ್ಲಿ.
ರಮೇಶ್ ಜಾರಕಿಹೊಳಿ ರಾಸಲೀಲೆ ಸಿಡಿ ಬಹಿರಂಗ ಪ್ರಕರಣ ಸಂಬಂಧ ಟಿವಿ9ಗೆ ಬಾಲಚಂದ್ರ ಜಾರಕಿಹೊಳಿ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ರಮೇಶ್ ಸಿಡಿ ಪ್ರಕರಣದಲ್ಲಿ 9 ಜನರು ಭಾಗಿಯಾಗಿದ್ದಾರೆ. ಈಗಾಗಲೇ ಆ 9 ಜನರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಪ್ರಭಾವಿಗಳು ಇರುವ ಹಿನ್ನೆಲೆ ದೂರು ದಾಖಲಿಸಲು ಮತ್ತಷ್ಟು ಮಾಹಿತಿ ಸಂಗ್ರಹಿಸುತ್ತಿದ್ದೇವೆ. 3-4 ದಿನಗಳಲ್ಲಿ ದೂರು ದಾಖಲಿಸುತ್ತೇವೆ ಎಂದು ತಿಳಿಸಿದ್ದಾರೆ. ನಮ್ಮ ರಾಜಕೀಯ ಹೋದ್ರೂ ತೊಂದರೆ ಇಲ್ಲ, ಷಡ್ಯಂತ್ರ ಮಾಡಿದವರಿಗೆ ತಕ್ಕ ಶಾಸ್ತಿ ಮಾಡ್ತೇವೆ ಅಂತ ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಗುಡುಗಿದ್ದಾರೆ. ದೂರಿನಲ್ಲಿ ಷಡ್ಯಂತ್ರ ಮಾಡಿದ ಪ್ರಭಾವಿಗಳ ಹೆಸರು ಸೇರಿಸಿ ದೂರು ನೀಡ್ತೇವೆ. ಪ್ರಕರಣದ ಮಾಹಿತಿ ಕಲೆ ಹಾಕಲು ಹೊರ ರಾಜ್ಯದ ಡಿಟೆಕ್ಟಿವ್ ಏಜೆನ್ಸಿಗೆ ಕೇಸ್ ವಹಿಸಿದ್ದೇವೆ. ಪ್ರಕರಣವನ್ನ ಬೆಂಗಳೂರಿನಲ್ಲಿ ದಾಖಲಿಸಬೇಕಾ ಇಲ್ವಾ ಬೆಳಗಾವಿ ಗೋಕಾಕ್ನಲ್ಲಿ ದಾಖಲಿಸಬೇಕಾ ಎಂಬುದರ ಬಗ್ಗೆ ಚರ್ಚಿಸುತ್ತಿದ್ದು ಶೀಘ್ರದಲ್ಲೇ ದೂರು ದಾಖಲಿಸುತ್ತೇವೆ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಸಿಡಿ ಷಡ್ಯಂತ್ರದ ವಿರುದ್ಧ ರಮೇಶ್ ಜಾರಕಿಹೊಳಿ ಸಮರ ಸಾರಿದ್ದು ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಶುರು ಮಾಡಲಿದ್ದಾರೆ. ರಾಸಲೀಲೆ ಸಿಡಿ ಬಹಿರಂಗ ಪ್ರಕರಣ ಸಂಬಂಧ ರಮೇಶ್ ಜಾರಕಿಹೊಳಿ ಸೆಕ್ಸ್ ಸಿಡಿ ಬಹಿರಂಗ ಪ್ರಕರಣ ಸಂಬಂಧ ಕಾನೂನು ಹೋರಾಟಕ್ಕೆ ಸಿದ್ಧತೆ ನಡೆಸಿದ್ದು ಶೀಘ್ರದಲ್ಲೇ ನವದೆಹಲಿಗೆ ತೆರಳಿ ವಕೀಲರ ಭೇಟಿಯಾಗೋ ಸಾಧ್ಯತೆ ಇದೆ. ತಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದವರ ವಿರುದ್ಧ ಜಾರಕಿಹೊಳಿ ಸಹೋದರರು ಸಿಡಿದೆದ್ದಿದ್ದಾರೆ. ಹೀಗಾಗಿ ಸದಾಶಿವನಗರ ನಿವಾಸಕ್ಕೆ ರಮೇಶ್ ಜಾರಕಿಹೊಳಿ ಆಗಮಿಸಿದ್ದಾರೆ. ಸಹೋದರ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಆಪ್ತರ ಜತೆ ಚರ್ಚಿಸಿದ್ದಾರೆ. ಈಗಾಗಲೇ ಷಡ್ಯಂತ್ರ ಮಾಡಿದವರ ವಿರುದ್ಧ ಕಾನೂನು ಹೋರಾಟ ಮಾಡೋದಾಗಿ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದು ಆಪ್ತರ ಜತೆ ಚರ್ಚಿಸಿ ಕಾನೂನು ಹೋರಾಟದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮನೆಗೆ ಮಹೇಶ್ ಕುಮಟಳ್ಳಿ ಭೇಟಿ ನೀಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ರಮೇಶ್ ಜಾರಕಿಹೊಳಿ ದೂರು ಕೊಡುವ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಅವರಿಗೆ ನೈತಿಕವಾಗಿ ಬೆಂಬಲ ಕೊಡ್ತೇವೆ ಅಂತ ಹೇಳಿದ್ರು. ರಮೇಶ್ ಜಾರಕಿಹೊಳಿಗೆ ಯಾವುದೇ ಸಂದರ್ಭದಲ್ಲಿಯೂ ಪಕ್ಷಾತೀತವಾಗಿ ಬೆಂಬಲ ಕೊಡ್ತೇವೆ. 15-16 ಜನ ಶಾಸಕರು ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಮನವಿ ಮಾಡಿದ್ದೇವೆ. ಅಂತಿಮ ನಿರ್ಧಾರ ವರಿಷ್ಠರಿಗೆ ಬಿಟ್ಟಿದ್ದು ಅಂತ ಹೇಳಿದ್ರು. ರಮೇಶ್ ಜಾರಕಿಹೊಳಿ ವಿರುದ್ಧ ದೂರು ವಾಪಸ್ ಪಡೆಯಲು 5 ಪುಟಗಳ ಸುದೀರ್ಘ ಪತ್ರ ಬರೆದಿದ್ದೇನೆ ಅಂತ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಹೇಳಿದ್ದಾರೆ. ಕನಕಪುರದಲ್ಲಿ ಮಾತನಾಡಿದ ಅವರು, ವಿಚಾರಣೆಗೆ ಕರೆದ್ರೆ ಮತ್ತೆ ಠಾಣೆಗೆ ಕಾನೂನಾತ್ಮಕವಾಗಿ ಹೋಗ್ತೇನೆ. ಸುಮೋಟೋ ಕೇಸ್ ದಾಖಲಿಸೋದು ತನಿಖಾಧಿಕಾರಿಗೆ ಬಿಟ್ಟಿದ್ದು. ನಾನು ಯಾವುದೇ ಒತ್ತಡಗಳಿಗೆ ಮಣಿದಿಲ್ಲ. ಗುರುತರ ಆರೋಪಗಳಿಂದ ನಾನು ಮೊದಲು ಮುಕ್ತನಾಗಬೇಕು ಅಂತ ದಿನೇಶ್ ಕಲ್ಲಳ್ಳಿ ಹೇಳಿದ್ದಾರೆ. 5 ಕೋಟಿ ರೂಪಾಯಿ ಡೀಲ್ ಆಗಿದೆ ಅಂತ ಆರೋಪಿಸಿದ್ದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ದಿನೇಶ್ ಕಲ್ಲಳ್ಳಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಹಲವರು ನನ್ನ ವಿರುದ್ಧ ಟೀಕೆ ಮಾಡ್ತಿದ್ದಾರೆ, ಕೆಲವರು ತೆವಲಿಗೆ ಮಾತನಾಡ್ತಿದ್ದಾರಷ್ಟೇ. ಆದ್ರೆ ಮಾತಿನಂತೆ ಹೋರಾಟ ಮಾಡಲು ಕಷ್ಟ ಇದೆ ಅಂತ ಎಚ್ಡಿಕೆ ಹೆಸರೇಳದೆ ವಾಗ್ದಾಳಿ ನಡೆಸಿದ್ರು. ಅಲ್ಲದೆ ನನ್ನ ಘನತೆಗೆ ಧಕ್ಕೆಯಾದ್ರಿಂದ ಪ್ರಕರಣದಿಂದ ಹಿಂದೆ ಸರಿದಿದ್ದೇನೆ ಎಂದು ಹೇಳಿದ್ರು. ರಮೇಶ್ ಜಾರಕಿಹೊಳಿ ಹೇಳಿದ ಮಹಾನ್ ನಾಯಕ ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಹೇಳಿದ್ದಾರೆ. ಕಾನೂನಾತ್ಮಕವಾಗಿ ಹೋರಾಟ ಮಾಡಲು ಎಲ್ಲರಿಗೂ ಅವಕಾಶವಿದೆ. ರಮೇಶ್ ಜಾರಕಿಹೊಳಿ ಹೋರಾಟ ಮಾಡಲಿ, ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡಲು ಸಿದ್ಧನಿದ್ದೇನೆ ಅಂತ ಕನಕಪುರದ ಕಲ್ಲಳ್ಳಿ ನಿವಾಸದಲ್ಲಿ ದಿನೇಶ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ಪಟ್ಟಣದಲ್ಲಿ ರಮೇಶ್ ಜಾರಕಿಹೊಳಿ ಬೆಂಬಲಿತ ಆಟೋ ಚಾಲಕರು ವಿಭಿನ್ನ ಅಭಿಯಾನ ಆರಂಭಿಸಿದ್ದಾರೆ. ಆಟೋಗಳ ಹಿಂದೆ ರಮೇಶ್ ಭಾವಚಿತ್ರ ಫ್ಲೆಕ್ಸ್ ಹಾಕಿ ಅಭಿಯಾನ ಶುರು ಮಾಡಿದ್ದಾರೆ. ನಿಮ್ಮೊಂದಿಗೆ ನಾವು ಹಮ್ ತುಮಾರೆ ಸಾಥ್ ಹೇ ಅನ್ನೋ ಅಡಿಬರಹದೊಂದಿಗೆ ರಮೇಶ್ ಪರ ನಿಂತಿದ್ದಾರೆ. ಪೋಸ್ಟರ್ ಅಂಟಿಸಿ ಗೋಕಾಕ್ ಪಟ್ಟಣದ ತುಂಬೆಲ್ಲ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ಸಿಡಿ ಮಾಡಿಸಿದ್ದು ಕಾಂಗ್ರೆಸ್ನವರೇ ಅಂತ ಬಾಂಬ್ ಸಿಡಿಸಿದ್ಯಾರು? ಕೋರ್ಟ್ ಮೊರೆ ಹೋದ ಸಚಿವರಿಗೆ ನೈತಿಕತೆ ಇಲ್ಲ ಎಂದವರಿಗೆ ಸೋಮಶೇಖರ್ ಟಕ್ಕರ್ ಕೊಟ್ಟಿದ್ದೇನು? ಮೀಸಲಾತಿಗೆ ಬಗ್ಗೆ ಕಲಾಪದಲ್ಲಿ ಪ್ರಸ್ತಾಪಿಸಿದ ಯತ್ನಾಳ್ ಬಿಎಸ್ವೈ ವಿರುದ್ಧ ಗರಂ ಆಗಿದ್ದಕ್ಕೆ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9. ಸಿಡಿ ಮಾಡಿಸಿದ್ದು ಕಾಂಗ್ರೆಸ್ನವರೇ ಅಂತ ಸಚಿವ ಎಸ್.ಟಿ. ಸೋಮಶೇಖರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಎಂತ ಮನೆಹಾಳ ತೇಜೋವಧೆ ಕೆಲಸ ಅವರೇ ಮಾಡೋದು. ನಾನು 20 ವರ್ಷ ಕಾಂಗ್ರೆಸ್ನಲ್ಲೇ ಇದ್ದೆ, ಅವರು ಏನ್ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ ಅಂತ ಸೋಮಶೇಖರ್ ಹೇಳಿದ್ರು. ಸಿಡಿ ಪ್ರಕರಣ ಸಿಬಿಐಗೆ ಕೊಡ್ಲಿ ಅನ್ನೋದು ನಮ್ಮ ಒತ್ತಾಯ. ರಾಜಕೀಯವಾಗಿ ಸವಾಲು ಹಾಕಲಿ, ಎದುರಿಸ್ತೇವೆ. ತಾಕತ್ತಿದ್ರೆ ನನ್ನ ವಿರುದ್ಧ ರಮೇಶ್ ಜಾರಕಿಹೊಳಿ ವಿರುದ್ಧ ಸ್ಪರ್ಧಿಸಲಿ, ಅದನ್ನ ಬಿಟ್ಟು ಸಿಡಿ ರಾಜಕಾರಣ ಮಾಡೋದು ಸರಿಯಲ್ಲ ಅಂತ ಗುಡುಗಿದ್ದಾರೆ.
ಸದನದಲ್ಲಿ 6 ಸಚಿವರಿಗೆ ಪ್ರಶ್ನೆ ಕೇಳಲ್ಲ ಎಂದು ಕಾಂಗ್ರೆಸ್ ಶಾಸಕರು ತಿಳಿಸಿದ್ರು. ಈ ಬಗ್ಗೆ ಸಚಿವ ಎಸ್.ಟಿ. ಸೋಮಶೇಖರ್ ಮಾತನಾಡಿದ್ದು, ನಮಗೆ ನೈತಿಕತೆ ಬಗ್ಗೆ ಹೇಳ್ತಿದ್ದಾರೆ, ಆದ್ರೆ ಸಮ್ಮಿಶ್ರ ಸರ್ಕಾರ ಪತನವಾಗಲು ಅನೈತಿಕ ಬಿರುಕೆ ಕಾರಣ ಅಂತ ಹೇಳಿದ್ರು. ಅಸೆಂಬ್ಲಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ತುಂಬಾ ಡ್ಯಾಮೇಜ್ ಮಾಡಿದ್ರು, ಆದ್ರೂ ಚುನಾವಣೆಯಲ್ಲಿ ಗೆದ್ದಿದ್ದೇನೆ. ರಮೇಶ್ ಜಾರಕಿಹೊಳಿ ವಿಚಾರ ನೋಡಿದ್ವಿ, ಹೀಗಾಗಿ ರಾಜಕೀಯ ಷಡ್ಯಂತ್ರದಿಂದ ಮಾನಹಾನಿಯಾಗಬಾರದು ಅಂತ ಕೋರ್ಟ್ಗೆ ಹೋದ್ವಿ ಅಷ್ಟೇ ಎಂದು ತಿಳಿಸಿದ್ರು. ಬಜೆಟ್ನಲ್ಲಿ 71,324 ಕೋಟಿ ರೂಪಾಯಿ ಸಾಲದ ಬಗ್ಗೆ ಉಲ್ಲೇಖಿಸಿರುವ ಬಗ್ಗೆ ಸಚಿವ ಎಸ್.ಟಿ. ಸೋಮಶೇಖರ್ ಸ್ಪಷ್ಟನೆ ನೀಡಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ಸಾಲ ತಗೊಳ್ಳೋದು ಅನಿವಾರ್ಯವಾಗಿತ್ತು. ಸಿದ್ದರಾಮಯ್ಯ, ಕುಮಾರಸ್ವಾಮಿ ಕಾಲದಲ್ಲೂ ಸಾಲ ತಗೊಂಡಿದ್ರು ಅಂತ ಹೇಳಿದ್ರು. ಅಲ್ಲದೆ ನಮ್ಮ ಅವಧಿಯಲ್ಲಿ ನೆರೆ ಅತಿವೃಷ್ಟಿ ಇತ್ತು, ಸಿದ್ದರಾಮಯ್ಯ ಅವಧಿಯಲ್ಲಿ ನೆರೆ ಅತಿವೃಷ್ಟಿ ಇತ್ತ, ಅಡುಗೆ ಸಿದ್ಧವಿತ್ತು, ಸಿದ್ದರಾಮಯ್ಯ ಬಂದು ಊಟ ಮಾಡಿದ್ರು ಅಂತ ಸಿದ್ದರಾಮಯ್ಯಗೆ ಎಸ್.ಟಿ. ಸೋಮಶೇಖರ್ ತಿರುಗೇಟು ನೀಡಿದ್ರು. ಪಂಚಮಸಾಲಿ ಸಮುದಾಯದ ಮೀಸಲಾತಿ ವಿಚಾರವಾಗಿ ವಿಧಾನಸಭೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಪ್ರಸ್ತಾಪಿಸಿದ್ದಾರೆ. ಹಲವು ಸಮುದಾಯಗಳಿಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮೀಸಲಾತಿ ಸಿಕ್ಕಿಲ್ಲ, ಹೀಗಾಗಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಾರ್ಪಾಡು ಮಾಡಬೇಕಾಗಿದೆ. ಸಣ್ಣ ಸಣ್ಣ ಸಮುದಾಯಗಳನ್ನ ಪ್ರತಿನಿಧಿಸುವವರು ಇಲ್ಲದೆ ಅನ್ಯಾಯವಾಗ್ತಿದೆ. ಪಂಚಮಸಾಲಿ ಸಮಾಜವನ್ನ ಹಿಂದುಳಿದ ವರ್ಗಕ್ಕೆ ಸೇರಿಸಬೇಕು, ಇದಕ್ಕಾಗಿ 25 ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ ಅಂತ ಯತ್ನಾಳ್ ಹೇಳಿದ್ರು. ನಾನೇನು ಹಾದಿ ಬೀದಿಯಲ್ಲಿ ಹೋಗೋನಲ್ಲ ಅಂತ ಸ್ವಪಕ್ಷೀಯರಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಮಾತನಾಡಿದ ಯತ್ನಾಳ್, ವಾಜಪೇಯಿ ಸರ್ಕಾರದಲ್ಲಿ ಸಚಿವನಾಗಿದ್ದವನು ನಾನು. ಸಿಎಂ ಉತ್ತರ ಕೊಡದೆ ಹೋದ್ರೆ ನಾಳೆಯಿಂದ ಸ್ವಾಮೀಜಿಗಳು ಅಮರಣಾಂತ ಉಪವಾಸ ಶುರು ಮಾಡ್ತಾರೆ ಎಂದು ತಿಳಿಸಿದ್ರು. ರಾಯಚೂರು ವಿಮಾನ ನಿಲ್ದಾಣಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ನಿಗಮದ ಹಣ ಬಳಕೆ ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಹಾಗೂ ಲಕ್ಷ್ಮಣ ಸವದಿ ನಡುವೆ ಮಾತಿನ ಚಕಮಕಿ ನಡೆದಿದೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಆಕ್ಷೇಪಿಸಿದ ಪ್ರಿಯಾಂಕ್ ಖರ್ಗೆ, ಎಲ್ಲದಕ್ಕೂ ಈ ಹಣ ಬಳಕೆಗೆ ಅದೇನು ಕಾಮಧೇನು ಅಲ್ಲ, ಕೆಕೆಆರ್ಡಿಬಿ ಹಣ ಬಳಸಿಕೊಳ್ಬೇಡಿ ಅಂತ ಹೇಳಿದ್ರು. ಇದಕ್ಕೆ ಉತ್ತರಿಸಿದ ಸವದಿ, ರಾಯಚೂರು ಶಾಸಕರ ಜತೆ ಚರ್ಚಿಸಿ ಹಣ ಬಳಸಿಕೊಂಡಿದ್ದೇವೆ, ಆ ಜಿಲ್ಲೆಯವರಿಗೆ ಏನು ಸಮಸ್ಯೆ ಇಲ್ಲದಿದ್ದಾಗ ಬೇರೆ ಜಿಲ್ಲೆಯವರಿಗೆ ಏಕೆ ಸಮಸ್ಯೆ ಅಂತ ಪ್ರಶ್ನಿಸಿದ್ರು. ಇಮೇಲ್ ಹ್ಯಾಕ್ ಮಾಡ್ತಿದ್ದ ಖತರ್ನಾಕ್ ಗ್ಯಾಂಗ್ ಬೆಂಗಳೂರಿನಲ್ಲಿ ಖಾಕಿ ಬಲೆಗೆ ಬಿದ್ದಿದೆ. ನಾಗಾಲ್ಯಾಂಡ್ ಮೂಲದ ಇಸ್ಟರ್ ಕೊನ್ಯಾಕ್ ಅಲಿಯಾಸ್ ರೂಬಿಕಾ ಥಿಯಾ ಸರೋಪಾ ಎಂಬುವವರನ್ನ ಆಗ್ನೇಯ ವಿಭಾಗದ ಸೈಬರ್ ಕ್ರೈಂ ಪೊಲೀಸರು ಬಂಧಿಸಿದ್ದಾರೆ. ನಿವೃತ್ತ ಡಿಜಿಐಜಿಪಿ ಬಿದರಿ ಇಮೇಲ್ ಖಾತೆ ಹ್ಯಾಕ್ ಮಾಡಲಾಗಿತ್ತು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದು, 60 ಬ್ಯಾಂಕ್ ಖಾತೆ ಹೊಂದಿರೋದು ಪತ್ತೆಯಾಗಿದೆ. ಯುವಕರಿಬ್ಬರನ್ನ ಅಪಹರಣ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟ ಆರೋಪ ಸಂಬಂಧ ಕರ್ನಾಟಕ ಜನಾಭಿವೃದ್ಧಿ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಸೇರಿ 3ರನ್ನ ಬಂಧಿಸಲಾಗಿದೆ. ರಾಜ್ಯಾಧ್ಯಕ್ಷ ಬಾಬುರೆಡ್ಡಿ ಸಹಚರರಾದ ಲಕ್ಷ್ಮೀಪತಿ, ನಾಗೇಶ್ ಬಂಧಿತರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಹೊರವಲಯ ಪಿಲ್ಲಗುಂಪೆ ಕೈಗಾರಿಕಾ ಪ್ರದೇಶದಿಂದ ದೀಪೆ ನೂರಾನ್ ವಿಕಾಸ್ ಎಂಬುವರನ್ನ ಅಪಹರಣ ಮಾಡಲಾಗಿತ್ತು. ನಾಳೆ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆ ಸಿಲಿಕಾನ್ ಸಿಟಿಯಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಕೆಆರ್ ಮಾರ್ಕೆಟ್, ಗಾಂಧಿ ಬಜಾರ್, ಮಲ್ಲೇಶ್ವರಂನಲ್ಲಿ ಹೂವು, ಹಣ್ಣು, ಬಿಲ್ವಪತ್ರೆಯ ವ್ಯಾಪಾರ ಭರ್ಜರಿಯಾಗಿ ನಡೀತಿದೆ. ಶಿವನನ್ನ ಆರಾಧಿಸುವ ಭರದಲ್ಲಿ ಜನರು ಕೊರೋನಾ ರೂಲ್ಸ್ ಗಾಳಿಗೆ ತೂರಿದ್ದು, ವ್ಯಾಪಾರಿಗಳು ಮತ್ತು ಗ್ರಾಹಕರು ಮಾಸ್ಕ್, ಸಾಮಾಜಿಕ ಅಂತರ ಮರೆತು ವ್ಯಾಪಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಯುವತಿಗೆ ಪಿಎಸ್ಐ ಕಪಾಳ ಮೋಕ್ಷ ಮಾಡಿದ ಬಗ್ಗೆ ವರದಿ ಕೇಳಿದ್ಯಾರು? ಮತಾಂತರ ಆರೋಪ ಮಾಡಿ ಪಾದ್ರಿಗಳಿಗೆ ಯುವಕರು ತರಾಟೆಗೆ ತೆಗೆದುಕೊಂಡಿದ್ದಲ್ಲಿ 4,564 ಲೀಟರ್ ಬಿಯರ್ ನಾಶ ಮಾಡಿದ್ಯಾಕೆ? ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಯುವತಿಗೆ ಮಹಿಳಾ ಪಿಎಸ್ಐ ಕಪಾಳ ಮೋಕ್ಷ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂತೆ ಡಿವೈಎಸ್ಪಿಯಿಂದ ಮಂಡ್ಯ ಎಸ್ಪಿ ವರದಿ ಕೇಳಿದ್ದಾರೆ. ನಿನ್ನೆ ಮಂಡ್ಯ ನಗರದ ನೂರಡಿ ರಸ್ತೆಯಲ್ಲಿ ಸ್ಕೂಟರ್ ದಾಖಲೆ ತಪಾಸಣೆ ವೇಳೆ ಪಿಎಸ್ಐ ಯುವತಿಗೆ ಕಪಾಳಕ್ಕೆ ಬಾರಿಸಿದ್ರು. ಆ ಬಳಿಕ ಯುವತಿ ಪೊಲೀಸ್ ಸಿಬ್ಬಂದಿಗೆ ಆವಾಜ್ ಹಾಕಿದ್ಲು. ಈ ವೇಳೆ ಮಾತಿಗೆ ಮಾತು ಬೆಳೆದು ಬಳಿಕ ಯುವತಿ ಬೈಕನ್ನ ಪೊಲೀಸರು ಸೀಸ್ ಮಾಡಿದ್ರು. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಬೆಳ್ಳೂರಲ್ಲಿ ರೈತರು, ಸ್ಥಳೀಯರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ನರಹಂತಕ ಹುಲಿಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ವಿಫಲವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ಮುಂದುವರಿಸಿ ಪೊನ್ನಂಪೇಟೆ ತಿತಿಮತಿ ರಸ್ತೆಯಲ್ಲಿ ಜಾಥಾ ನಡೆಸಿ ತಿತಿಮತಿ ಅರಣ್ಯ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ವಿವಿಧೆಡೆಯಿಂದ ಆಗಮಿಸಿದ್ದ ರೈತರು ಧರಣಿ ನಿರತರಿಗೆ ಸಾಥ್ ನೀಡಿದ್ರು.
ದಾವಣಗೆರೆ ಸಮೀಪದ ಕುಂದವಾಡ ರಸ್ತೆ ಬಳಿಯ ಬಸವೇಶ್ವರ ಬಡಾವಣೆಯಲ್ಲಿ 7 ಜನ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 4 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ರಾಯಚೂರು ಜಿಲ್ಲೆ ಮಾನ್ವಿಯಿಂದ ದಾವಣಗೆರೆಗೆ ಗಾಂಜಾ ಪೂರೈಕೆ ಆಗ್ತಿದ್ದದನ್ನ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ನಗರದ ನಿಸರ್ಗ ಕಂಫರ್ಟ್ಸ್ ಸೇರಿ ವಿಶ್ವವಿದ್ಯಾಲಯ, ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಗಾಂಜಾ ಮಾರಾಟ ಮಾಡ್ತಿದ್ವಿ ಅಂತ ಆರೋಪಿಗಳು ತಪ್ಪು ಒಪ್ಪಿಕೊಂಡಿದ್ದಾರೆ. ಈ ಬಗ್ಗೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಮಲೆಬೆನ್ನೂರು ಬಳಿ ಮಟ್ಟಿ ಕ್ಯಾಂಪ್ನಲ್ಲಿ ಚರ್ಚ್ ಪಾಸ್ಟರ್ಗಳನ್ನ ಯುವಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅನಾರೋಗ್ಯ ಪೀಡಿತರನ್ನ ಮತಾಂತರ ಮಾಡಲಾಗ್ತಿದೆ ಅಂತ ಆರೋಪಿಸಿದ್ದಾರೆ. ಏಸುವಿನ ಪ್ರಾರ್ಥನೆ ಮಾಡಿ ಕಾಯಿಲೆ ಗುಣಮುಖವಾಗುತ್ತೆ ಅಂತ ನಂಬಿಸಿ ಮನೆಯೊಂದರಲ್ಲಿ ಮತಾಂತರ ಮಾಡಲಾಗ್ತಿದೆ ಅಂತ ಪಾಸ್ಟರ್ಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಳಿಕ ಮಲೆಬೆನ್ನೂರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ದಾವಣಗೆರೆಯ ಎಪಿಎಂಸಿ ಆವರಣದಲ್ಲಿ ಅಬಕಾರಿ ಇಲಾಖೆ ಸಿಬ್ಬಂದಿ ಅವಧಿ ಮುಗಿದ ಮದ್ಯವನ್ನ ನಾಶಪಡಿಸಿದ್ದಾರೆ. ಕೊರೋನಾ ಕಾಲದಲ್ಲಿ 9,30,000 ರೂಪಾಯಿ ಮೌಲ್ಯದ ಮದ್ಯ ಮಾರಾಟವಾಗದೆ ಅಬಕಾರಿ ಡಿಪೋದಲ್ಲಿ ಉಳಿದಿತ್ತು. ಹೀಗಾಗಿ ಅವಧಿ ಮೀರಿದ 4,564 ಲೀಟರ್ ಮದ್ಯವನ್ನ ಸಿಬ್ಬಂದಿ ನಾಶಗೊಳಿಸಿದ್ದಾರೆ. ಅಬಕಾರಿ ಆಯುಕ್ತ ಬಿ ಶಿವಪ್ರಸಾದ್ ನೇತೃತ್ವದಲ್ಲಿ ಸುಮಾರು 579 ಬಾಕ್ಸ್ ಬಿಯರ್ ಅನ್ನ ನಾಶಪಡಿಸಲಾಗಿದೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಯಾಚೇನಹಳ್ಳಿ ಗ್ರಾಮದ ಸಮೀಪ ಯುವಕರು ಚಿರತೆ ಮರಿಯೊಂದನ್ನ ಸೆರೆ ಹಿಡಿದಿದ್ದಾರೆ. ಗ್ರಾಮದ ಬಳಿ ಆಹಾರ ಅರಿಸಿ ಚಿರತೆ ಮರಿ ಬಂದಿದ್ದು, ಈ ವೇಳೆ 4 ಯುವಕರು ಬರಿಗೈಲಿ ಚಿರತೆ ಮರಿಯನ್ನ ಹಿಡಿದು ಅರಣ್ಯ ಸಿಬ್ಬಂದಿ ವಶಕ್ಕೆ ಒಪ್ಪಿಸಿದ್ದಾರೆ. ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮೈಸೂರಿನ ಹೆಚ್ಡಿಕೋಟೆ ತಾಲೂಕಿನ ಮಾದಾಪುರ ಗ್ರಾಮದಲ್ಲಿ ಚಿರತೆಯೊಂದು ಬೋನಿಗೆ ಬಿದ್ದಿದೆ. ಕಳೆದ ಕೆಲ ದಿನಗಳಿಂದ ಗ್ರಾಮದ ಸುತ್ತಮುತ್ತ ಕಾಣಿಸಿಕೊಳ್ತಾ ಚಿರತೆ ಒಪ್ಪಟಳ ನೀಡ್ತಿತ್ತು. ಹೀಗಾಗಿ ಜನರ ಆಗ್ರಹದಂತೆ ಅರಣ್ಯ ಸಿಬ್ಬಂದಿ ಬೋನು ಇರಿಸಿದ್ರು. ಸದ್ಯ ಚಿರತೆ ಸೆರೆಯಾಗಿದ್ದು ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕರಾವಳಿಯಲ್ಲಿ ದೈವಗಳ ಕಾರಣಿಕ ಮತ್ತೆ ಸಾಬೀತಾಗಿದೆ. ಸರಣಿ ಕಷ್ಟಗಳಿಗೆ ಬೇಸತ್ತ ಕುಟುಂಬವೊಂದು ದೈವದ ಮೊರೆ ಹೋಗಿತ್ತು. ಮಂಗಳೂರಿನ ಸಮೀಪದ ಕಿನ್ನಿಗೋಳಿಯ ಬಳ್ಕುಂಜೆ ಕುಟುಂಬಸ್ಥರಿಗೆ ಬಾವಿ ಜೀರ್ಣೋದ್ಧಾರ ಮಾಡಲು ದೈವ ಆದೇಶಿಸಿತ್ತು. ಬಾವಿಯಲ್ಲಿ 300 ವರ್ಷಗಳ ಹಿಂದಿನ ಪರಿಕರಗಳು ಇರೋದಾಗಿ ತಿಳಿಸಿತ್ತು. ಅದರಂತೆ ಮುಚ್ಚಿದ್ದ ಬಾವಿ ತೋಡಿದಾಗ ದೇವರ ಮೂರ್ತಿ, ಆಭರಣ, ಕತ್ತಿ ಪತ್ತೆಯಾಗಿದ್ದು ಸ್ಥಳೀಯರನ್ನ ದೈವದ ನುಡಿ ವಿಸ್ಮಯಗೊಳಿಸಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಾದಪ್ಪನ ಬೆಟ್ಟಕ್ಕೆ ಇಂದಿನಿಂದ 4 ದಿನ ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಶಿವರಾತ್ರಿ ಹಬ್ಬ ಇರೋದ್ರಿಂದ ಹೆಚ್ಚು ಸಂಖ್ಯೆಯಲ್ಲಿ ಕ್ಷೇತ್ರಕ್ಕೆ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಕೊರೋನಾ ಆತಂಕದಿಂದಾಗಿ ಹೊರರಾಜ್ಯ ಸೇರಿ ಪರ ಜಿಲ್ಲೆಯ ಭಕ್ತರಿಗೆ ಜಿಲ್ಲಾಡಳಿತ ನಿಷೇಧ ಹೇರಿದೆ. ಸ್ಥಳೀಯ ನಿವಾಸಿಗಳಿಗೆ ಮಾತ್ರ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಕಂಪನಿಯಲ್ಲೇ ಉದ್ಯೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದೇಕೆ? ಸಿಡಿ ವಿಚಾರವಾಗಿ ಸಾಹುಕಾರ ಪರ ಮುಲಾಲಿ ಬ್ಯಾಟ್ ಬೀಸಿದ ಹೇಗೆ? ಕೆಲಸ ಮಾಡ್ತಾ ಇದ್ದ ಮನೆಯಲ್ಲೇ ಕೊಲೆ ಮಾಡಿದವರು ಸಿಕ್ಕಿಬಿದ್ದಿದ್ದು ಹೇಗೆ? ನೋಡೋಣ ಸಮಗ್ರ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಆರ್ಥಿಕ ಸಮಸ್ಯೆ ಹಾಗೂ ವೇತನ ಹೆಚ್ಚಳ ಮಾಡದ ಹಿನ್ನೆಲೆ ಕೆಲಸ ಮಾಡ್ತಿದ್ದ ಕಂಪನಿಯಲ್ಲೇ ಉದ್ಯೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಬೆಂಗಳೂರಿನ ಚಿಕ್ಕಜಾಲ ಬಳಿ ಇರುವ ಎಂವಿ ಸೋಲಾರ್ ಕಂಪನಿಯಲ್ಲಿ ಘಟನೆ ನಡೆದಿದ್ದು, ಡೆತ್ ನೋಟ್ ಬರೆದಿಟ್ಟು ಶಾಂತಕುಮಾರ್ ಎಂಬಾತ ನೇಣಿಗೆ ಶರಣಾಗಿದ್ದಾನೆ. ಯಾರು ಇಲ್ಲದ ವೇಳೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಕಾರ್ಮಿಕನ ಆತ್ಮಹತ್ಯೆ ಹಿನ್ನೆಲೆ ಕಂಪನಿ ಆಡಳಿತ ಮಂಡಳಿ ವಿರುದ್ಧ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಜಿಲ್ಲೆ ನರಸಾಪುರ ಬಳಿ ಇರೋ ವಿಸ್ಟ್ರಾನ್ ಕಂಪನಿಗೆ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಭೇಟಿ ನೀಡಿದ್ರು. ಕಳೆದ ಕೆಲವು ತಿಂಗಳ ಹಿಂದೆ ಕಂಪನಿಯಲ್ಲಿ ಕಾರ್ಮಿಕರ ದಾಂಧಲೆ ನಡೆಸಿದ್ರಿಂದ ಕಾರ್ಖಾನೆ ಬಾಗಿಲು ಹಾಕಲಾಗಿತ್ತು. ಇಂದಿನಿಂದ ವಿಸ್ಟ್ರಾನ್ ಕಂಪನಿಯಲ್ಲಿ ಕೆಲಸ ಆರಂಭವಾಗಿದ್ದು, ಸಚಿವ ಜಗದೀಶ್ ಶೆಟ್ಟರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಜಿಲ್ಲಾಧಿಕಾರಿ, ಕಂಪನಿ ಅಧಿಕಾರಿಗಳ ಜತೆ ಶೆಟ್ಟರ್ ಚರ್ಚಿಸಿದ್ರು. ಸಿಡಿ ವಿಚಾರವಾಗಿ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು ವಾಟ್ಸ್ಆಪ್ನಲ್ಲಿ ನೋಟಿಸ್ ಕಳುಹಿಸಿದ್ದಾರೆ. ವಿಚಾರಣೆಗೆ ಬರಲು ಸೂಚಿಸಿದ್ದಾರೆ. ಹೀಗಂತ ಸಾಮಾಜಿಕ ಕಾರ್ಯಕರ್ತ ರಾಜಶೇಖರ್ ಮುಲಾಲಿ ಶಿವಮೊಗ್ಗದಲ್ಲಿ ಹೇಳಿದ್ದಾರೆ. ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಇರೋದ್ರಿಂದ ವಿಚಾರಣೆಗೆ ಹೋಗಿಲ್ಲ. ನನ್ನ ಬಳಿ ಯಾವುದೇ ಸಿಡಿಗಳು ಇಲ್ಲ. ಈ ಕುರಿತು ನಾನು ಯಾವುದೇ ಹೇಳಿಕೆ ನೀಡಿಲ್ಲ ಅಂತಾನೂ ಮುಲಾಲಿ ತಿಳಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಸೆಕ್ಸ್ ಸಿಡಿ ಕೇಸ್ ಬಗ್ಗೆ ಮಾತನಾಡಿದ ರಾಜಶೇಖರ್ ಮುಲಾಲಿ, ಜಾರಕಿಹೊಳಿ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ಮಾಡಲಾಗಿದೆ. ರಮೇಶ್ ತೇಜೋವಧೆಗೆ ಸೆಕ್ಸ್ ಸಿಡಿ ಸಿದ್ಧಪಡಿಸಲಾಗಿದೆ. ಬೆಳಗಾವಿ ಅಧಿವೇಶನಕ್ಕೆ ಬರುವ ಉತ್ತರ ಮತ್ತು ಮಧ್ಯ ಕರ್ನಾಟಕದ ಶಾಸಕರು ಎಚ್ಚರಿಕೆಯಿಂದ ಇರಬೇಕು. ಅಧಿವೇಶನದ ಬಿಡುವಿನ ವೇಳೆ ಗೋವಾ ಪ್ರವಾಸ ಕೈಗೊಂಡ್ರೆ ತುಂಬಾ ಹುಷಾರಾಗಿ ಇರಬೇಕು ಅಂತ ಮುಲಾಲಿ ಶಾಸಕರನ್ನ ಎಚ್ಚರಿಸಿದ್ದಾರೆ.
ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರ ಠಾಣೆ ಪೊಲೀಸರು ಇಬ್ಬರು ಹತ್ಯೆ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಪೂಜಾರಿ ಸರ್ವಜ್ಞ ಆಚಾರ್ ಗಣೇಶ್ ವೃದ್ಧೆ ಶಿವಮ್ಮ ಅನ್ನೋರನ್ನ ಕೊಲೆ ಮಾಡಿದ್ರು. ಕಾರಿನ ಸಾಲ ತೀರಿಸಲು ಮಾರ್ಚ್ 5ರಂದು ವೃದ್ಧೆ ಕೊಲೆಗೈದು ಹೃದಯಾಘಾತದಿಂದ ಮೃತಪಟ್ಟಿದ್ದಾಗಿ ಕಥೆ ಕಟ್ಟಿದ್ರು. ಕಳವು ಪ್ರಕರಣ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಶಿವಮೊಗ್ಗದಲ್ಲಿ ದೇವಾಂಗ ಸಮಾಜದ ಜನ ಪ್ರತಿಭಟನೆ ನಡೆಸಿದ್ದಾರೆ. ಎಸ್ಟಿ ಮೀಸಲಾತಿಗೆ ಆಗ್ರಹಿಸಿ ಶಿವಮೂರ್ತಿ ವೃತ್ತದಿಂದ ಡಿಸಿ ಕಚೇರಿವರೆಗೆ ಉರುಳು ಸೇವೆ ಮಾಡಿದ್ದಾರೆ. ಸಮುದಾಯದ ಮುಖಂಡ ಈಸೂರು ಬಸವರಾಜ್ ನೇತೃತ್ವದಲ್ಲಿ ಧರಣಿ ನಡೆಸಿ ಮೀಸಲಾತಿ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದ್ದಾರೆ. ಬೇಡಿಕೆ ಈಡೇರದಿದ್ರೆ ಏಪ್ರಿಲ್ 28ಕ್ಕೆ ವಿಧಾನಸೌಧ ಚಲೋ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ವಿಜಯಪುರ ನಗರದ 4 ಅಂಗಡಿಗಳಿಗೆ ದುಷ್ಕರ್ಮಿಗಳು ಕನ್ನ ಹಾಕಿದ್ದಾರೆ. ಇಬ್ರಾಹಿಂಪುರ ಬಡಾವಣೆಯಲ್ಲಿರೋ ಚಿನ್ನದಂಗಡಿ ಸೇರಿ ಬೇರೆ ಶಾಪ್ಗಳಲ್ಲಿ ಸರಣಿ ಕಳ್ಳತನ ಎಸಗಿ ಭಾರಿ ಮೌಲ್ಯದ ವಸ್ತುಗಳನ್ನು ದೋಚಿದ್ದಾರೆ. ಕಳ್ಳರು ಕದಿಯೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿಜಯಪುರದ ಜಲನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಹೊಳೆ ಇಟಗಿ ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿಗೆ ಅಲಸಂದಿ ಬೆಳೆ ಸುಟ್ಟು ಭಸ್ಮವಾಗಿದೆ. ಒಕ್ಕಣೆ ಮಾಡಲು ಅಲಸಂದೆ ಬೆಳೆಯನ್ನ ರೈತ ಫಕೀರ ಸ್ವಾಮಿ ರಸ್ತೆ ಮೇಲೆ ಹಾಕಿದ್ರು. ಈ ವೇಳೆ ಏಕಾಏಕಿ ಬೆಂಕಿ ಬಿದ್ದು ಅಗ್ನಿ ಕೆನ್ನಾಲಿಗೆಗೆ ಬೆಳೆ ಭಸ್ಮವಾಗಿದೆ. ಆದರೆ ಅಗ್ನಿ ಆಕಸ್ಮಿಕ ಕಿಡಿಗೇಡಿಗಳ ಕೃತ್ಯವೋ ಆಕಸ್ಮಿಕವೋ ಎಂಬುದು ಸ್ಪಷ್ಟವಾಗಿಲ್ಲ. ಸದ್ಯ ಲಾಭದ ನಿರೀಕ್ಷೆಯಲ್ಲಿದ್ದ ರೈತ ಕಂಗಾಲಾಗಿದ್ದು ಪರಿಹಾರಕ್ಕೆ ಮನವಿ ಮಾಡಿದ್ದಾನೆ. ಶಿರಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನಾಮಪತ್ರ ಸಲ್ಲಿಸಿದ ಮಮತಾ ಬ್ಯಾನರ್ಜಿ ಶಕ್ತಿ ಪ್ರದರ್ಶನ ಮಾಡಿದ ಹೇಗೆ? ಉತ್ತರಾಖಂಡ್ನ ನೂತನ ಸಿಎಂ ಆಗಿ ಆಯ್ಕೆಯಾಗಿದ್ಯಾರು? 1 ವರ್ಷದ ಬಳಿಕ ಬಿಜೆಪಿ ಸಂಸದೀಯ ಸಭೆ ನಡೆಸಿದ್ಯಾಕೆ? ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9 ನಲ್ಲಿ. ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿರುವ ನಂದಿಗ್ರಾಮ ಕ್ಷೇತ್ರದಿಂದ ಟಿಎಂಸಿಯ ಅಭ್ಯರ್ಥಿಯಾಗಿ ಮಮತಾ ಬ್ಯಾನರ್ಜಿ ನಾಮಪತ್ರ ಸಲ್ಲಿಸಿದ್ದಾರೆ. ನಂದಿಗ್ರಾಮದಲ್ಲಿ ರ್ಯಾಲಿ ನಡೆಸಿ ನಾಮಪತ್ರ ಸಲ್ಲಿಸಿದ್ದಾರೆ. ನಂದಿಗ್ರಾಮ ಕ್ಷೇತ್ರದಿಂದ ಮಾಜಿ ಆಪ್ತ ಬಿಜೆಪಿಯಿಂದ ಕಣಕ್ಕಿಳಿಯುತ್ತಿರುವ ಸುವೇಂದು ಅಧಿಕಾರಿಯ ವಿರುದ್ಧ ಮಮತಾ ಸ್ಪರ್ಧಿಸಿದ್ದಾರೆ. ಹೀಗಾಗಿ ಪಂಚ ರಾಜ್ಯಗಳ ಚುನಾವಣೆಯಲ್ಲೇ ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿ ಪರಿವರ್ತನೆಯಾಗಿದೆ. ಮಾರ್ಚ್ 12ರಂದು ಸುವೇಂದು ಅಧಿಕಾರಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಉತ್ತರಾಖಂಡ್ ಮುಖ್ಯಮಂತ್ರಿಯಾಗಿ ತೀರತ್ ಸಿಂಗ್ ರಾವತ್ ಆಯ್ಕೆಯಾಗಿದ್ದಾರೆ. ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ನೂತನ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಿದ್ದು ತೀರತ್ ಸಿಂಗ್ ರಾವತ್ ಹೆಸರನ್ನ ತ್ರಿವೇಂದ್ರ ಸಿಂಗ್ ರಾವತ್ ಘೋಷಣೆ ಮಾಡಿದ್ರು. ಹೈಕಮಾಂಡ್ ಸೂಚನೆಯಂತೆ ನಿನ್ನೆ ಮುಖ್ಯಮಂತ್ರಿ ಸ್ಥಾನಕ್ಕೆ ತ್ರಿವೇಂದ್ರ ಸಿಂಗ್ ರಾವತ್ ರಾಜೀನಾಮೆ ಸಲ್ಲಿಸಿದ್ರು. ಹೀಗಾಗಿ ಇಂದು ಡೆಹ್ರಾಡೂನ್ನಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ಆಯ್ಕೆ ಮಾಡಲಾಗಿದೆ. ಪಂಚರಾಜ್ಯಗಳ ಚುನಾವಣೆಯನ್ನ ಬಿಜೆಪಿ ಪ್ರತಿಷ್ಠೆಯಾಗಿ ಪರಿಗಣಿಸಿದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಸಂಸದೀಯ ಸಭೆ ನಡೆಸಲಾಯಿತು. 1 ವರ್ಷದ ಬಳಿಕ ಸಂಸದೀಯ ಸಭೆ ನಡೆಸಿದ್ದು ವಿವಿಧ ರಾಜ್ಯಗಳಲ್ಲಿ ನಡೆಯುತ್ತಿರುವ ಚುನಾವಣೆ ಬಗ್ಗೆ ಸಮಾಲೋಚನೆ ನಡೆಸಲಾಯಿತು. ಸಭೆಯಲ್ಲಿ ಎಲ್ಲಾ ಸಂಸದರು, ಪಕ್ಷದ ಕಾರ್ಯಕರ್ತರು ಅರ್ಹರಿಗೆ ಕೊರೋನಾ ಲಸಿಕೆ ಪಡೆಯಲು ಸಹಾಯ ಮಾಡಿ ಅಂತ ಮೋದಿ ಸೂಚನೆ ನೀಡಿದ್ದಾರೆ ಅಂತ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಕ್ವಾಡ್ ದೇಶಗಳ ನಾಯಕರಿಂದ ಶುಕ್ರವಾರ ಸಭೆಗೆ ನಿರ್ಧಾರ ಮಾಡಲಾಗಿದೆ. ಭಾರತದ ಕೊರೋನಾ ಲಸಿಕೆಗಳನ್ನು ಉತ್ಪಾದಿಸಲು ಬೆಂಬಲ ನೀಡಲು ಕ್ವಾಡ್ ದೇಶಗಳ ಸಭೆ ನಡೆಯಲಿದೆ. ಭಾರತದಲ್ಲಿ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳವನ್ನ ಬೆಂಬಲಿಸಲು ಸಭೆ ನಡೆಸಲಿದ್ದು ಹಣಕಾಸು ಒಪ್ಪಂದ ಘೋಷಿಸುವ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಮಾಡಲಿದ್ದಾರೆ. ಜನವರಿ 26ರ ಕೆಂಪುಕೋಟೆ ಮುತ್ತಿಗೆ ಪ್ರಕರಣ ಸಂಬಂಧ ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಗಣರಾಜ್ಯೋತ್ಸವದಂದು ದೆಹಲಿಯಲ್ಲಿ ರೈತರು ಟ್ರ್ಯಾಕ್ಟರ್ ಪರೇಡ್ ನಡೆಸಿದ್ರು. ಈ ವೇಳೆ ಕೆಂಪುಕೋಟೆಗೆ ಮುತ್ತಿಗೆ ಹಾಕಿ ಧ್ವಜ ಹಾರಿಸಿ ದಾಂಧಲೆ ನಡೆಸಿದ್ರು. ಪ್ರಕರಣ ಸಂಬಂಧ ಮನಿಂದರ್ಜಿತ್ ಸಿಂಗ್, ಖೇಮ್ಪ್ರೀತ್ ಸಿಂಗ್ ಎಂಬುವರನ್ನ ಬಂಧಿಸಲಾಗಿದೆ. ಸದಾ ಭಾರತದ ವಿರುದ್ಧ ವೈರತ್ವ ಸಾಧಿಸುವ, ಗಡಿಯಲ್ಲಿ ನಿರಂತರವಾಗಿ ಕಿರಿಕ್ ತೆಗೆಯುವ ಪಾಕಿಸ್ತಾನಕ್ಕೂ ಭಾರತದ ಕೊರೋನಾ ಲಸಿಕೆಯೇ ಅನಿವಾರ್ಯವಾಗಿದೆ. ಭಾರತದಲ್ಲಿ ಉತ್ಪಾದನೆಯಾಗಿರೋ ಕೊರೋನಾ ಲಸಿಕೆ ಪಾಕಿಸ್ತಾನಕ್ಕೆ ತಲುಪಲಿದೆ. ಸೆರಮ್ ಇನ್ಸ್ಟಿಟ್ಯೂಟ್ನ 16 ಮಿಲಿಯನ್ ಆಸ್ಟ್ರಾಜೆನಿಕಾ ಲಸಿಕೆ ಡೋಸ್ ಉಚಿತವಾಗಿ ಪಾಕಿಸ್ತಾನಕ್ಕೆ ಕಳುಹಿಸಲಿದ್ದಾರೆ. ಮಾರ್ಚ್ ಮಧ್ಯದಲ್ಲಿ ಪಾಕಿಸ್ತಾನಕ್ಕೆ ಮೊದಲ ಬ್ಯಾಚ್ ಲಸಿಕೆ ಪೂರೈಸಲಿದ್ದು ಜೂನ್ ವೇಳೆಗೆ ಲಸಿಕೆಯ ಇತರ ಬ್ಯಾಚ್ ರವಾನೆ ಮಾಡಲಿದ್ದಾರೆ. ಈ ಬಗ್ಗೆ ಸಾರ್ವಜನಿಕ ಲೆಕ್ಕಪತ್ರ ಸ್ಥಾಯಿ ಸಮಿತಿ ಮಾಹಿತಿ ನೀಡಿದೆ. ದೇಶದಲ್ಲಿ ಮತ್ತೆ ಕೊರೋನಾ ಸೋಂಕು ಅಬ್ಬರಿಸೋಕೆ ಶುರು ಮಾಡಿದೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ 17,921 ಕೊರೋನಾ ಪ್ರಕರಣ ಪತ್ತೆಯಾಗಿದ್ದು ಕೊರೋನಾ ಸೋಂಕಿತರ ಸಂಖ್ಯೆ 1,12,62,707ಕ್ಕೆ ತಲುಪಿದೆ. ಕಳೆದೊಂದು ದಿನದಲ್ಲಿ 133 ಜನರು ಕೊರೋನಾಗೆ ಬಲಿಯಾಗಿದ್ದು ಒಟ್ಟು ಮೃತರ ಸಂಖ್ಯೆ 1,58,063ಕ್ಕೆ ಏರಿಕೆಯಾಗಿದೆ. 1.8
ಸುದ್ದಿ ಇದಿಷ್ಟು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.